ನಮಸ್ಕಾರ ಎಲ್ಲರಿಗೂ. ವಿಶ್ವ ವಸು ಸಂವತ್ಸರದ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬ ಇತ್ತು. ನಾವು ಈ ಸಲ ಯುಗಾದಿ ಹಬ್ಬಕ್ಕೆ ನಮ್ಮಮ್ಮನ ಮನೆಗೆ ಹೋಗಿದ್ವಿ. ನಮ್ಮಮ್ಮನ ಮನೆ ಆಮೇಲೆ ನಮ್ಮಮ್ಮನ ಅಮ್ಮನ ಮನೆ ಎರಡು ಗಂಗಾವತಿ. ಈ ಸಲ ಗಂಗಾವತಿಯಲ್ಲೇ ನಾವು ಯುಗಾದಿ ಹಬ್ಬನ ಆಚರಿಸಿದ್ವಿ. ಮನೆ ರೀಚ್ ಆದ ತಕ್ಷಣ ನಾವು ತಗೊಂಡು ಹೋಗಿರೋ ಬೇವನ್ನೆಲ್ಲ ಬಿಡಿಸಿ ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇದ್ವಿ. ನಮ್ಮ ಕಡೆ ಬೇವನ್ನು ಈ ಥರ ಹೂಗಳನ್ನು ಬಿಡಿಸ್ಕೊಂಡು ಬೆಲ್ಲ ಹುಣಸೆ ನೀರಲ್ಲಿ ಮಿಕ್ಸ್ ಮಾಡಿ ಪಾಯಸ ಥರ ಮಾಡೋ ಕ್ರಮ. ಮುಂದೆ ನಾನು ನಿಮಗೆ ತೋರಿಸ್ತೀನಿ ಅಮ್ಮನ ಕೈಯಿಂದ ಮಾಡಿರೋಂಥ ಬೇವು ಬೆಲ್ಲ ಪಾಯಸವನ್ನು. ನೋಡಿ, ಈ ಥರ ಹೂಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊಸ ಮನೆಗೆ ಹೋಗಿ ಅಲ್ಲೇ ಸ್ವಲ್ಪ ಹಾಲು ಉಕ್ಸೋ ಶಾಸ್ತ್ರವನ್ನು ಮಾಡಿದ್ವಿ. ಅಪ್ಪ ಅಮ್ಮ ಬೆಂಗಳೂರಿಂದ ಗಂಗಾವತಿಗೆ ಶಿಫ್ಟ್ ಆಗಿ ಅವರು ಹಳೆ ಮನೆಯನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗ. ಸೊ ಹಾಗಾಗಿ ಅಲ್ಲೇ ಹಾಲು ಉಕ್ಸಿದ್ವಿ. ಈಗ ಅಮ್ಮ ನಿನ್ನೆ ನಾವೇನು ಬೇವಿನ ಹೂವೆಲ್ಲ ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಿ ಡ್ರೈ ಮಾಡಿಟ್ಕೊಂಡು ಈ ಥರ ಕೇರ್ ಬಿಟ್ಟು ಬರೀ ಹೂ ಅದೇನು ಸ್ಪೆಸಿಫಿಕ್ ಪಾರ್ಟ್ ಇರುತ್ತೆ ಅದನ್ನು ತೆಗೆದಿಟ್ಕೋತಾ ಇದ್ದಾರೆ. ಆಮೇಲೆ ಈ ರೆಸಿಪಿಗೆ ನಮಗೆ ಸ್ವಲ್ಪ ಪುಟಾಣಿ ಪುಡಿನೂ ಬೇಕಾಗುತ್ತೆ. ಇಲ್ಲಿ ಅಮ್ಮ ಬೆಲ್ಲ ಮತ್ತು ನೀರನ್ನು ಕರಗಿಸ್ಬಿಟ್ಟು ಇಟ್ಕೊಂಡಿದ್ದಾರೆ. ಹುಣಸೆಹಣ್ಣೆ ಹಾಕ್ಕೊಂಡಿದ್ದಾರೆ, ಪುಟಾಣಿ ಪುಡಿ, ಆಮೇಲೆ ದ್ರಾಕ್ಷಿಯನ್ನು ಹೆಚ್ಚಿಟ್ಕೊಂಡಿದ್ದಾರೆ. ಇಲ್ಲಿ ಬೆಲ್ಲದ ನೀರಕ್ಕೆ ಅಮ್ಮ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ರಸ ತೆಗೆದು ಮಿಕ್ಸ್ ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಪುಟಾಣಿ ಪುಡಿಗೆ ನೀರು ಹಾಕಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಬೆಲ್ಲದ ನೀರಿಗೆ ಸೇರಿಸ್ಕೋಬೇಕು. ನೋಡಿ ಇದು ಯಾವ ಥರ ಆಯಿತು ಅಂತ. ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ದ್ರಾಕ್ಷಿ ಆಮೇಲೆ ಬೇವಿನ ಹೂವನ್ನೆಲ್ಲ ಸೇರಿಸಿ ಪಾಯಸ ಮಾಡೋ ಕ್ರಮ. ನೀವು ಇದಕ್ಕೆ ಬೇಕಾದ್ರೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಸಹ ಸೇರಿಸ್ಕೋಬೋದು, ಅದು ತುಂಬ ಚೆನ್ನಾಗೇ ಬರುತ್ತೆ. ಸೊ ಇಷ್ಟೆಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ನೈವೇದ್ಯಕ್ಕೆ ಬೇವು ಬೆಲ್ಲದ ಪಾಯಸ ಮತ್ತು ಸತ್ಯನಾರಾಯಣ ಪ್ರಸಾದ ಮಾಡಿದರು ಅಮ್ಮ. ಅಮ್ಮ ಈ ಹೊಸ ಮನೆಯಲ್ಲಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನಾನು ಹಳೆ ಮನೆಯಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಅಡುಗೆ ಮಾಡೋದನ್ನೆಲ್ಲ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಕರೆಂಟು ಎಲ್ಲ ಹೋಗಿ ಬರ್ತಾಯಿತ್ತು. ಆಮೇಲೆ ತುಂಬ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ, ತುಂಬ ಹೆಕ್ಟಿಕ್ಕಾಗಿತ್ತು. ಮಾವಿನಕಾಯಿ ಚಿತ್ರಾನ್ನ, ಗೋಧಿ ಕುಟ್ಟಿದ ಪಾಯಸ, ತರಕಾರಿ ಹುಳಿ, ಅನ್ನ, ಮಜ್ಜಿಗೆ, ಹಪ್ಪಳ, ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಸೌತೆಕಾಯಿ ಪಲ್ಯವನ್ನು ಮಾಡಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡಿದ್ವಿ. ಆಮೇಲೆ ನಮ್ಮ ಕಡೆ ಈ ಥರ ಮೇನ್ ಡೋರಿಗೆ ಗುಡಿ ಅಂತ ಕಟ್ತೀವಿ, ಗುಡಿ ಪೂಜೆನೂ ಮಾಡಿದ್ವಿ. ನಿಮ್ಮ ಕಡೆ ಏನೇನೆಲ್ಲ ಕ್ರಮ ಇದೆ, ನಿಮ್ಮ ಕಡೆ ಏನು ಮಾಡ್ತೀರಾ ಅಂತ ನನಗೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ಸಲ ಹೊಸ ವರ್ಷದ ಶುಭಾಶಯಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಒಳಿತಾಗಲಿ, ಶುಭವಾಗಲಿ.